ಮತ್ತೆ ಇವಾಗ ಸಂತೋಷ್ ಟ್ರೋಫಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ತೇಜಸ್, ಫಸ್ಟ್ಲಿ ಒಂದ್ ನ್ಯೂಸ್ ಬಂದಿತ್ತು, ನಾವೊಂದು ತುಂಬಾ ಸೆಲೆಬ್ರೇಟ್ ಮಾಡ್ಬಿಟ್ವಿ. ಏನಂದ್ರೆ ಸಂತೋಷ್ ಟ್ರೋಫಿ ಸ್ಕ್ವಾಡ್ ಅಲ್ಲಿ ಆ ಪರ್ಟಿಕ್ಯುಲರ್ ಸ್ಟೇಟ್ ಅಲ್ಲೇ ಬಾರ್ನ್ ಆಗಿರುವಂತ ಮಕ್ಕಳು ಮಾತ್ರ ಆಡಿಸ್ಬೇಕು ಅಂತಂದು. ಆದ್ರೆ 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 ಕರ್ನಾಟಕ ಸ್ಕ್ವಾಡ್ ಹೊರಗಡೆ ಬಂದಾಗ ನಮ್ಗೆ ಅದೊಂದು ಶಾಕ್ ಇತ್ತು, ಎಷ್ಟೊಂದ್ ಜನ ಔಟ್ಸೈಡರ್ಸ್ ಇದ್ರು. ಅಲ್ಲಿ ಏನಾಗಿದೆ ಅಂತ. ಅದು ಐ ಮೀನ್ ಅದು ನಮ್ಗೆ ನ್ಯೂಸ್ ಬಂದಿಲ್ಲ. ಸೊ ಮೇ ಬಿ ಸೊ ಬೇಸಿಕಲಿ ದೇ ಚೇಂಜ್ಡ್ ಅಗೇನ್ ದ ರೂಲ್ಸ್ ಅಂಡ್ ಎವ್ರಿಥಿಂಗ್. ಐ ಮೀನ್ ಯಾರ ಕಡೆಯಿಂದ ರಿಕ್ವೆಸ್ಟ್ ಗೊತ್ತಿಲ್ಲ. ಐ ಮೀನ್ ಸಿ ಮೆನಿ ಸ್ಟೇಟ್ಸ್, ಡೆಲ್ಲಿ ಆಗ್ಲಿ, ದೇ ಆರ್ ಆಲ್ರೆಡಿ ದ ಎಂಟೈರ್ ಸ್ಕ್ವಾಡ್ ಇಸ್ ನಾನ್ ಡೆಲ್ಲಿ ಬಾರ್ನ್. ತುಂಬಾ ಸ್ಟೇಟ್ಸ್ ಅಲ್ಲಿ ಇದು ನಡೀತಾ ಇದೆ. ಸೊ ಐ ಮೀನ್ ಈ ಪ್ರೆಷರ್ ಇದೆ. ಐ ಥಿಂಕ್ ಕರ್ನಾಟಕ ಇಸ್ ನಾಟ್ ದ ಓಲ್ಡ್ ಕರ್ನಾಟಕ. 10 years ಮುಂಚೆನೋ 11 years ಮುಂಚೆನೋ ಔಟ್ಸೈಡ್ ಪ್ಲೇಯರ್ಸ್ ಇಲ್ಲದೆ ವಿ ಆರ್ ನಾಟ್ ಗುಡ್ ಇನಫ್ ಅನ್ನೋ ರೀತಿ ಇಲ್ಲ ಇವಾಗ. ಸೊ ನಮ್ಮ ಲೋಕಲ್ ಪ್ಲೇಯರ್ಸ್ ಅಲ್ಲೇ ವಿ ಕ್ಯಾನ್ ಈವನ್ ವಿನ್ ದ ಸಂತೋಷ್. ಆ ಸಿಚುವೇಶನ್ಗೆ ಬಂದಿದೆ. ಬಟ್ ಈ ತರ ರೂಲ್ಸ್ ಅಲೋ ಮಾಡಿದಾಗ KSFA ಕೂಡ ಏನ್ ಮಾಡಕ್ಕಾಗುತ್ತೆ, ಬೆಸ್ಟ್ ಪ್ಲೇಯರ್ಸ್ ಅನ್ನೇ ದೇ ವಿಲ್ ರಿಜಿಸ್ಟರ್ ಅಲ್ವಾ. ಸೊ ಓಲ್ ಆಗಿ AFF ಇದರಲ್ಲಿ ತುಂಬಾ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. AFF ಕಡೆಯಿಂದ ದೇ ಹ್ಯಾವ್ ಟು ಚೇಂಜ್ ದಿಸ್. ಐ ಮೀನ್ ಯಾವುದೇ ಸ್ಪೋರ್ಟ್ ಅಲ್ಲಿ ಆಗ್ಲಿ, ಸೊ ವೆನ್ ದ ರೂಲ್ಸ್ ಅಲೋ, ಸ್ಟೇಟ್ ಅಸೋಸಿಯೇಷನ್ಸ್ ದೇ ವಿಲ್ ರಿಜಿಸ್ಟರ್ ದ ಬೆಸ್ಟ್ ಪ್ಲೇಯರ್ಸ್. ಸೊ ಅದೇ ಇದು ರೂಲ್ಸ್ ಮೇಲೆ ಹೋಗಿರೋದು. ಬಟ್ ಪರವಾಗಿಲ್ಲ, ಐ ಮೀನ್ ನಾವ್ ಅದೇನ್ ಮಾಡಕ್ಕಾಗಲ್ಲ. ಬಟ್ ಗುಡ್ ಯಂಗ್ ಪ್ಲೇಯರ್ಸ್ ಇದ್ದಾರೆ. ಸಂತೋಷ್ ಟ್ರೋಫಿ ಒನ್ ಜೆನ್ಯೂನ್ ಥಿಂಗ್ ಅಂದ್ರೆ ಫಾರ್ ಸ್ಟೇಟ್ಸ್ ಎಲ್ಲಿ ಗ್ರಾಸ್ ರೂಟ್ಸ್ ಚೆನ್ನಾಗಿ ನಡೀತಿದ್ಯೋ, ಎಲ್ಲಿ ಯಂಗ್ ಪ್ಲೇಯರ್ಸ್ ಬರ್ತಿದ್ದಾರೋ, ದಟ್ಸ್ ಅ ಗುಡ್ ಪ್ಲಾಟ್ಫಾರ್ಮ್ ಟು ಶೋ ದಟ್. ನಮ್ಮ ಬ್ಯಾಂಗ್ಳೂರ್ ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಕ್ವಾಲಿಟಿ ವಿಲ್ ಬಿ ಗುಡ್. ಗೋವಾ ಇದೆ, ಸರ್ವಿಸಸ್ ಇದೆ, ಲಕ್ಷದ್ವೀಪ್ ಇದೆ. ಐ ಮೀನ್ ನನ್ನ ಪ್ರಕಾರ ಓನ್ಲಿ ಸರ್ವಿಸಸ್ ವಿಲ್ ಬಿ ಟಫ್. ವಿ ಆರ್ ಬೆಟರ್ ದೆನ್ ದ ಅದರ್ 2 teams. ಬಟ್ ಚೆನ್ನಾಗಿರುತ್ತೆ. ನಾವು BFC ಮ್ಯಾಚಸ್ ಇಲ್ಲ ಕಂಠೀರವದಲ್ಲಿ. ವಿ ಹ್ಯಾವಂಟ್ ಗಾಟ್ ಟುಗೆದರ್. ಇಟ್ಸ್ ಅ ಸ್ಮಾಲ್ ಗುಡ್ ಸ್ಟೇಡಿಯಂ. ಲೆಟ್ಸ್ ಆಲ್ ಕಮ್ 20th ಗೆ, ಐ ಥಿಂಕ್ ಸ್ಯಾಟರ್ಡೆ ಫಸ್ಟ್ ಮ್ಯಾಚ್ ಇದೆ. ಆದಷ್ಟು ಜನ ಬಂದು ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್ ಫಾರ್ ದ ಪ್ಲೇಯರ್ಸ್ ಆಗ್ಲಿ ನಮ್ಗೆ ಆಗ್ಲಿ, ಹೂ ಹ್ಯಾವ್ ಬಿನ್ ಲ್ಯಾಕಿಂಗ್ ಫುಟ್ಬಾಲ್ ಗೇಮ್ಸ್ ಟು ಅಟೆಂಡ್. ಲೋಕಲ್ ಸ್ಟೇಟ್ ಟೀಮ್ ಅನ್ನು ಸಪೋರ್ಟ್ ಮಾಡೋ ಆಪರ್ಚುನಿಟಿ ತುಂಬಾ ಟೈಮ್ ನಂತರ ಸಂತೋಷ್ ಟ್ರೋಫಿ ಮ್ಯಾಚಸ್ ಬ್ಯಾಂಗ್ಳೂರಲ್ಲಿ ನಡೀತಾರೆ. ಲೆಟ್ಸ್ ಗೋ ಅಂಡ್ ಸಪೋರ್ಟ್. I think all the clubs are also promoting it, the local clubs and KSFA also. Goes well. ನಾವು ಒಂದೆರಡು ಮ್ಯಾಚಸ್ಗೆ ಬರ್ತೀವಿ ಎಲ್ಲರೂ. ಸೊ ಅದೇ ಹೇಳ್ತಿರೋದು ಏನಂದ್ರೆ, ಲೈಕ್ ನಾಟ್ ಜಸ್ಟ್ ಫುಟ್ಬಾಲ್ ಫ್ಯಾನ್ಸ್ ಅಥವಾ ಕರ್ನಾಟಕದಲ್ಲಿರುವಂತ ಎಲ್ಲಾ ಸ್ಪೋರ್ಟ್ಸ್ ಫ್ಯಾನ್ಸ್ ಹೇಳೋದೇನಂದ್ರೆ, ರೀಸೆಂಟ್ಲಿ ವಿ ಹ್ಯಾವ್ ವನ್. ಸೊ ನಮಗೆ ಒಳ್ಳೆ ಚಾನ್ಸ್ ಕೂಡ ಇದೆ. ಈ ಗ್ರೂಪ್ ಇಂದ ನಾವು ಕ್ವಾಲಿಫೈ ಆದ್ರೆ ಫೈನಲ್ ರೌಂಡ್ಸ್ ಹೋದ್ರೆ ದೇರ್ ಇಸ್ ಆಲ್ವೇಸ್ ಎ ಚಾನ್ಸ್ ಫೈನಲ್ ರೌಂಡ್ ಹೋದಾಗ. ಸೊ ಕೇಳ್ಕೊಳ್ಳೋದು ಏನಂದ್ರೆ, ಆದಷ್ಟು ಜನ ಇಟ್ ಈಸ್ ಇನ್ ಅಟ್ ಲೀಸ್ಟ್ ಫಸ್ಟ್ ಗೇಮ್ ವೀಕೆಂಡ್ ಅಲ್ಲಿ ಇದೆ, ಸಾಟರ್ಡೆ ಇದೆ 20th of December. ಸೊ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಬನ್ನಿ. ಕರ್ನಾಟಕ ಸ್ಪೋರ್ಟ್ಸ್ ಲವರ್ಸ್, ಇವನ್ ಕರ್ನಾಟಕ ರಣಜಿ ಕ್ರಿಕೆಟ್ ಎಲ್ಲ ಫಾಲೋ ಮಾಡೋರು, ಅವ್ರು ತುಂಬಾ ಜನ ಕ್ರಿಕೆಟ್ ಅಷ್ಟೇ ಲವ್ ಅಂದ್ರೆ ಇಷ್ಟ ಅಲ್ಲ ಅವ್ರಿಗೆ ಕರ್ನಾಟಕ ಸ್ಪೋರ್ಟ್ಸ್. ಸೊ ಸ್ಟೇಟ್ ನೇಮ್. ಸೊ ಜಸ್ಟ್ ಅನ್ನೋ ಒಂದು ನೇಮ್ಗೆ ಎಲ್ಲ ರೆಸ್ಪೆಕ್ಟ್ ಕೊಟ್ಟು ಅದನ್ನ ಸ್ಪೋರ್ಟ್ಸ್ ನ ಎನ್ಕರೇಜ್ ಮಾಡೋ ಅಂತವ್ರು ದಯವಿಟ್ಟು ಇದು ಬೆಂಗಳೂರು ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ. ತುಂಬಾ ಜನ ಬನ್ನಿ. ಪಕ್ಕ ಹುಡುಗರಿಗೆ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ. ಆದ್ರೆ ತೇಜಸ್ ಹೇಳಿದಾರಲ್ಲ, ಸರ್ವಿಸಸ್ ಒಂದೇ ನಮ್ಗೆ ಸ್ವಲ್ಪ ಟಫ್ ಆಗ್ಬಹುದು. ಅದು ಬಿಟ್ರೆ ಆನ್ ಅವರ್ ಡೇ ವಿ ಕ್ಯಾನ್ ಡೆಫಿನೆಟ್ಲಿ ಬೀಟ್ ಎನಿಬಡಿ. ಬಟ್ ಏನಂದ್ರೆ ನಾವು ಈ ಗ್ರೂಪ್ ವಿನ್ ಆಗ್ಬೇಕು. ವಿನ್ ಆದಾಗ ಮಾತ್ರ ಕ್ವಾಲಿಫೈ ಆಗೋದು. ಸೊ ಡೆಫಿನೆಟ್ಲಿ ನಮ್ ಸಪೋರ್ಟ್ ಅವ್ರಿಗೆ ಬೇಕೇ ಆಗುತ್ತೆ. ಬನ್ನಿ ಅಂತಾನೆ ಹೇಳ್ತೀನಿ ನಾನು. KSFA ತುಂಬಾ ಪ್ರಮೋಟ್ ಮಾಡ್ತಿದ್ದಾರೆ ಈ ಸಾರಿ. ನಮ್ಮ ಲೋಕಲ್ ಟೀಮ್ಸ್, ನಮ್ದು ಲೋಕಲ್ ಲೀಗು ಮುಗಿದೋಗಿದೆ. ಸೊ ಬಾಯ್ಸ್ ಆರ್ ಡೆಫಿನೆಟ್ಲಿ ವಿತ್ ಎ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಪ್ರಾಪರ್ ಟೈಮ್ ಅಲ್ಲಿ ಇದ್ದಾರೆ ಈ ಸಾರಿ. ಸೊ ಹೋಪ್ಫುಲಿ ಚೆನ್ನಾಗಿ ಆಡ್ತಾರೆ ಅನ್ಕೊಳ್ಳೋಣ. ನಾನು ನಮ್ಮ ಕೋಚ್ಗಳ ಜೊತೆ ಮಾತಾಡಿದಾಗ ಹೇಳೋದೇನಂದ್ರೆ, ನಮ್ಮ ಪ್ಲೇಯರ್ಸ್ ಚೆನ್ನಾಗಿ ಲೋಕಲ್ ಲೀಗಲ್ಲೆಲ್ಲ ಚೆನ್ನಾಗಿ ಆಡಿದ್ದಾರೆ, ಅವ್ರ ಕ್ವಾಲಿಟಿನೂ ಚೆನ್ನಾಗಿದೆ. ಹೋಪ್ಫುಲಿ ನಾವು ಸರ್ವಿಸಸ್ ಬೀಟ್ ಮಾಡ್ತೀವಿ ಅನ್ನೋ ಸಿಚುವೇಶನ್ ಇದೀವಿ ಅಂತ. ನೋಡುವ ಎಲ್ಲಿಗೆ ಬರುತ್ತೆ ಅದಂತ. ಬಟ್ ಡೆಫಿನೆಟ್ಲಿ December 20 ಮರಿಬೇಡಿ, ಬೆಂಗಳೂರು ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ಇರುತ್ತೆ ಮ್ಯಾಚ್. ಐ ಥಿಂಕ್ ಮೋಸ್ಟ್ಲಿ ಓಪನ್ ಎಂಟ್ರಿ ಇರುತ್ತೆ. ಸೊ ಬಂದ್ಬಿಟ್ಟು 4 o'clock ಮ್ಯಾಚ್ಗಳು ಇರ್ತವೆ ನಾರ್ಮಲಿ. ಸೊ ಬಂದ್ಬಿಟ್ಟು ನೋಡೋದ್ರಲ್ಲಿ ಏನ್ ತೊಂದರೆ ಇಲ್ಲ. ದಯವಿಟ್ಟು ಬನ್ನಿ, ಪುಷ್ ಮಾಡಿ. ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ಬನ್ನಿ. ಅದೇ ಹೇಳ್ತಾ ಇದು ಸಂತೋಷ್ ಟ್ರೋಫಿ ಬಗ್ಗೆ. ಲಾಸ್ಟ್ ನಾವ್ ಹೆಂಗ್ ಗೆದ್ವು, ಸೌದಿಯಲ್ಲಿ ಗೆದ್ವಿ ನಾವು ಲಾಸ್ಟ್ ಟೈಮ್. ಸೌದಿಯಲ್ಲಿ ಆದಾಗ ನಾವೇ ಗೆದ್ದಿದ್ದು. ಹೋಪ್ಫುಲಿ ಮತ್ತೆ ಅದೇ ತರ ಒಂದಿನವರೆಗೆಲ್ಲ ನೋಡ್ಬೇಕು ಯಾವ ತರ ಕೋಚಿಂಗ್ ಸ್ಟಾಫ್ ಇರುತ್ತೆ, ಯಾವ ತರ ಪ್ಲೇಯರ್ಸ್ ಇರ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇನಿಷಿಯಲ್ ರೌಂಡ್ಸ್ ಗಂತೂ ನಾವು ಇಲ್ಲೇ ಹೋಮ್ ಅಲ್ಲೇ ಸಪೋರ್ಟ್ ಮಾಡಬಹುದು. ದಯವಿಟ್ಟು ಬನ್ನಿ, ಸಪೋರ್ಟ್ ಮಾಡಿ.